ಸರ್ ಏನು ರೇಡ್ ಯಾವ ವಿಚಾರಕ್ಕೆ? ಇವತ್ತು ದಿನಾಂಕ 4/6/26ರಂದು ನಮಗೆ ಏನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಏನು ಇನ್ಫಾರ್ಮೇಶನ್ ಇತ್ತು, ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LD ಆಗಿರ್ತಕ್ಕಂಥ ಆದೇಶದಲ್ಲಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದ್ದೀವಿ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ನಮ್ದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ್ಮೇಲೆ ಅಂತಿಮವಾಗಿ ತಮಗೆ ವರದಿಯನ್ನು ಯಾವ್ದು ಸರ್ ಇದು ಕಂಪ್ನಿ ಏನ್ ಸರ್? ಯಾವ ವಿಚಾರಕ್ಕೆ? ಆದಿತ್ಯರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ, ಡೆಪಾಸಿಷನ್ ಅನ್ನ ಸ್ಕೀಮ್ ಅಲ್ಲಿ ತಗೊಳ್ತಿದ್ದಾರೆ. ಸೊ ಅದು ಪೂರ್ತಿನ ತಗೊಳ್ತಾ ಇದ್ದೀವಿ ಇನ್ಫಾರ್ಮೇಶನ್, ಎಷ್ಟು ಅಕೌಂಟ್ ಅಲ್ಲಿ ಏನು ತಗೊಂಡಿದ್ದಾರೆ. ಜಸ್ಟ್ ಪ್ರಾಮಿಸಿಂಗ್ 5% ಅಂತ ಏನೋ ಗೊತ್ತಾಗಿದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನೂ ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟ್, ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಎಷ್ಟು ಅಮೌಂಟ್ ಠೇವಣಿ ಆಗಿದೆ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಾಳೆ ಒಳಗಾಗಿ ಹೂಡಿಕೆಗಳು ಒಂದು ಸ್ವಲ್ಪ 6,000 ಏನೋ ಬಂದಿದ್ದಾವೆ. 6,000 ಹೂಡಿಕೆಗಳು, ಠೇವಣಿದಾರರಲ್ಲ ಹೂಡಿಕೆಗಳು. ಬಟ್ ಅದು ಪೂರ್ತಿ ಇನ್ಫಾರ್ಮೇಶನ್ ನಾಳೆ ಹೆಚ್ಚು ಕಡಿಮೆ. ಎಷ್ಟು ಇಟ್ಟಿದ್ದಾರೆ ಏನಾದ್ರು? ಅಲ್ಲ, ಅಂದಾಜು ಅವರು ಅವರವರ ಕ್ಷಮತೆಗೆ ಅನುಸಾರವಾಗಿ ಅವರು ಇಟ್ಟಿದ್ದಾರೆ. ಹಂಗೇನಿಲ್ಲ, ಮಿನಿಮಮ್ ಅಂತಾರ ಆ ಥರ ಏನಿಲ್ಲ. ಇಲ್ಲಿ ಅವರವರ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅವರು ಜಾಸ್ತಿ ಪೋರ್ಟ್ಫೋಲಿಯೋ PMF ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಐತೆ ಸರ್ ಈಗ ಕಂಪ್ನಿ? ಅವ್ನು ಆಕ್ಚುಲಿ 2022ರಿಂದ ಈಚೆಗೆ ಜಾಸ್ತಿ ಏನೋ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ 18ರಲ್ಲಿ ರಿಜಿಸ್ಟರ್ಡ್ ಇದೆ. ಇಲ್ಲ ಸರ್, ಅವರ ಮೂಲತಃ ಮಹಾರಾಷ್ಟ್ರದವರೇನೋ ಇದ್ದಾರೆ. ಸೋಲರ್ ಇವತ್ತೇನು ಬಂದಿಲ್ಲ. ನಾಳೆ ಅವರಿಗೆ ಸ್ವಲ್ಪ ಹಾಜರಿರಕ್ಕೆ ಹೇಳ್ತೀವಿ. ಕಾಂಟ್ಯಾಕ್ಟ್ ಸಿಕ್ಕಾರ್ ಸರ್? ಕಾಂಟ್ಯಾಕ್ಟ್ ಫೋನಲ್ಲಿ ಇದ್ದಾರೆ. ನಾಳೆ ಬರಕ್ಕೆ ಹೇಳಿದ್ವಿ, ನೋಡೋಣ. ಆನ್ಲೈನ್ ಎರೇಸ್ ಏನೋ ಹಿಂಗೇನೋ ಮಾಡ್ತಾ ಇದ್ರು ಅಂತ ಸ್ವಲ್ಪ ನಾವು ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಸ್ವಲ್ಪ ನೋಡೋಣ, ನಾಳೆ ಅವ್ರಿಗೆ ಅಂತಿಮವಾಗಿ ಅವ್ರ ಅಕೌಂಟ್ ಏನಾದ್ರು ಅಕೌಂಟ್ 2 ಅಕೌಂಟ್ ಸಿಕ್ಕಿದಾವೆ ಈಗ. ಅವ್ರೆ ಜಾಸ್ತಿ ಪೋರ್ಟ್ಫೋಲಿಯೋದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಸೊ ನೋಡೋಣ, ನಾಳೆ ಅವ್ರಿಗೆ ಅಂತಿಮವಾಗಿ ನಾವು ಗೊತ್ತಾಗ್ತದೆ. ಥ್ಯಾಂಕ್ ಯು.